3040ನಲ್ಲಿ ಯಾರಾದರೂ ಜೆ ಪಿ ನಗರದಲ್ಲಿ ರೆಂಟಲ್ ಇನ್ಕಮ್ ವಿತ್ ಓನರ್ ಹೌಸ್ನ ನೋಡ್ತಾ ಇದ್ದರೆ ಅವ್ರಿಗೆ ಈ ವಿಡಿಯೋ ಭಾಳ ಹೆಲ್ಪ್ಫುಲ್ ಆಗುತ್ತೆ. ಯಾಕಂತಂದರೆ ಮನೆಗೆ ಹೈ ಸೆಕ್ಯೂರಿಟಿ ಕೊಟ್ಟಿದ್ದು, ತುಂಬಾ ಗೇಟ್ಗಳು ಪ್ರಾವಿಷನ್ ಮಾಡಿದ್ದಾರೆ. ಜೊತೆಗೆ CCTV ಆಲ್ರೆಡಿ ಇನ್ಸ್ಟಾಲೇಷನ್ ಆಗಿದೆ ಅಂತಲೇ ಹೇಳ್ತೀನಿ. ಬನ್ನಿ ಈ ಮನೆ ಟೂರು ಹೇಗಿದೆ, ಯಾವ ಥರ ಇದೆ, ಏನೇನು ಫೆಸಿಲಿಟಿ ಇದೆ ಅಂತ ಎಲ್ಲ ನಾನು ನಿಮಗೆ ಇನ್ ಡೀಟೇಲಾಗಿ ತೋರಿಸ್ಕೊಡ್ತೀನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ನಾನು ನಿಮಗೆ ತೋರ್ಸೋಕೆ ಬಂದಿರತಕ್ಕಂಥ ಮನೆ ಬಂದು ತುಂಬಾ ಚೆನ್ನಾಗಿದೆ. ಆ ಮನೇನ ನಾನು ನಿಮಗೆ ಇನ್ ಡೀಟೇಲಾಗಿ ತೋರಿಸ್ತಾ ಹೋಗ್ತೀನಿ. ಆ ಮನೆ ಹೇಗಿದೆ, ಯಾವ ಥರ ಇದೆ ಅಂತ ನೀವು ನನಗೆ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ಈ ಮನೆ ಬಗ್ಗೆ ನಾನು ಜಾಸ್ತಿ ಎಲ್ಲ ಮಾತಾಡಲ್ಲ, ಜಸ್ಟ್ ವಿಡಿಯೋ ಮುಖಾಂತರ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅಂತ ಹೇಳ್ತಾ, ಈ ಮನೆ ಲೊಕೇಟ್ ಆಗಿರ್ತಕ್ಕಂಥದ್ದು JP ನಗರ 8th ಫೇಸು 2nd ಬ್ಲಾಕು 30/40 BDA ಕನ್ವರ್ಷನ್ ಏಕತಾ ಮನೆ ಇದಾಗಿದ್ದು, ಜೊತೆಗೆ ಪಾರ್ಕಿಂಗ್ ಏರಿಯಾದಲ್ಲಿ ಪಾರ್ಕಿಂಗ್ ಜೊತೆಗೆ 1 BHK ರೆಂಟಲ್ ಇನ್ಕಮ್ ಮನೆನ ಮಾಡಿದ್ದು ಮತ್ತು ಟ್ರಿಪ್ಲೆಕ್ಸ್ ಮನೆ ಇದಾಗಿರುತ್ತೆ. 4 BHK ಟ್ರಿಪ್ಲೆಕ್ಸ್ ಮನೆ ಇದಾಗಿರುತ್ತೆ. ಇದು ನಾರ್ತ್ ಫೇಸಿಂಗ್ ಫ್ರಂಟ್ ಎಲಿವೇಶನ್ನು ಈ ರೀತಿ ಇದ್ದು, ನಿಮಗೆ ನೇಮ್ ಬೋರ್ಡ್ ಹಾಕ್ಕೊಳ್ಳೋದಕ್ಕೆ ಜಾಗ ಬಿಟ್ಟಿದ್ದಾರೆ. ವಾಲ್ ಕ್ಲಾಡಿಂಗ್ ಎಲ್ಲ ಬಂದು ನಿಮಗೆ ಈ ಒಂದು ಡಿಸೈನಲ್ಲಿ ಮಾಡಿದ್ದಾರೆ. ಹಾಗೆ ಸ್ಟೇರ್ ಕೇಸ್ ಏನೋಗಿದೆ, ಆ ಸ್ಟೇರ್ ಕೇಸಲ್ಲೆಲ್ಲ ನಿಮಗೆ ವಿಂಡೋಗಳು ಕೊಟ್ಟಿದ್ದು, ಆ ವಿಂಡೋಗೆ ಸೇಫ್ಟಿ ಹೇಗೆಲ್ಲ ಮಾಡಿದ್ದಾರೆ ಅಂತ ನೋಡಿ. ಹಾಗೂ ಫಸ್ಟ್ ಫ್ಲೋರು ನಿಮಗೆ ಪ್ಯಾಸೇಜ್ ಇದ್ದು, ಜೊತೆಗೆ ಮೇನ್ ಡೋರ್ ಎಂಟ್ರೆನ್ಸ್ ಇದೆ. 2nd ಫ್ಲೋರು, 3rd ಫ್ಲೋರು ಹಾಗೂ ಟೆರೆಸ್ಸು. ಈ ಮನೆ ಓನರ್ ಬಂದು ಸ್ವಂತಕ್ಕಾಗಿ ಮನೆನ ಕಟ್ಟಿಕೊಂಡಿದ್ದಾರೆ. ಆದರೆ ಕಾರಣಾಂತರಗಳಿಂದ ಮನೆ ಸೇಲ್ ಮಾಡ್ತಾಯಿದ್ದು. ತುಂಬ ಲಕ್ಸುರಿ ಆಗಿರುವಂಥ ಮನೆ ಇದಾಗಿದ್ದು. ಮನೆ ಮುಂಭಾಗ ವೈಡ್ ಆಗಿರುವಂಥ 30 ಫೀಟು ಟಾರ್ ರಸ್ತೆನ ನೋಡ್ಬೋದು. ತುಂಬ ವೈಡ್ ಆಗಿದೆ ಎರಡೂ ಕಡೆನೂ. ಈಗ ಮನೆಯ ಸೇಫ್ಟಿ ಬಗ್ಗೆ ನೋಡೋದಾದರೆ, ನಿಮಗೆ MS4 ಗೇಟ್ ಕೊಟ್ಟಿದ್ದಾರೆ, ಒಂದು ವಾಕ್ ಗೇಟ್ ಕೊಟ್ಟಿದ್ದು, ಮತ್ತು ಒಳಗಡೆನೂ ಕೂಡ ನಿಮಗೆ ಸ್ಲೈಡಿಂಗ್ ಗೇಟ್ ಕೊಟ್ಟಿದ್ದಾರೆ. ಸೊ ಇನ್ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ, ನೋಡ್ತಾಯಿರಿ. ಇಲ್ಲೊಂದು ಚಿಕ್ಕದೊಂದು ಪ್ಲಾಂಟರ್ ಬಾಕ್ಸ್ನ ಕೊಟ್ಟಿದ್ದು, ಇಲ್ಲಿ ಮನೆಯ ಹೆಸರನ್ನು ಕೂಡ ಹ್ಯಾಂಗ್ ಮಾಡ್ಕೋಬೋದು. ಜೊತೆಗೆ ಈ ಮನೆ ಸ್ಟಾರ್ಟ್ ಆಗ್ತಕ್ಕಂಥದ್ದು ಈ ಎಡ್ಜಿಂದ ಅಲ್ಲಿವರೆಗೂ ನಿಮಗೆ ಬರುತ್ತೆ. ಸೊ ಸೇಫ್ಟಿ ಅಂತ ಹೇಳಿದ್ರೆ ನಿಮಗೆ ಆಲ್ರೆಡಿ CCTV ಕ್ಯಾಮ್ರನ್ನು ಕೂಡ ಇನ್ಸ್ಟಾಲ್ ಆಗಿದ್ದು ವರ್ಕಿಂಗ್ ಕಂಡೀಷನಲ್ಲಿದೆ. ಬನ್ನಿ ಒಳಗಡೆ ಯಾವ ರೀತಿ ಇದೆ, ಹೇಗೆಲ್ಲ ಇದೆ ಅಂತ ತೋರಿಸ್ತಾ ಹೋಗ್ತೀನಿ. ಮೊದಲಿಗೆ ನಾನು ನಿಮಗೆ ಗ್ರೌಂಡ್ ಫ್ಲೋರಲ್ಲಿ ರೆಂಟಲ್ ಇನ್ಕಮ್ ಮನೆನ ತೋರಿಸ್ಕೊಬಂದ್ಬಿಡ್ತೀನಿ, ಆಮೇಲೆ ಡೂಪ್ಲೆಕ್ಸ್ನ ತೋರಿಸ್ಕೊಡ್ತೀನಿ ಅಂತ ಹೇಳ್ತಾ, ರೆಂಟಲ್ ಮನೆಗೆ ಹೋಗಬೇಕಾದ್ರೆ ನಿಮಗೆ ಇದು ವಾಕ್ ಗೇಟ್ ಕೊಟ್ಟಿದ್ದಾರೆ. ಈ ವಾಕ್ ಗೇಟಿಂದ ಒಳಗಡೆ ಹೋದರೆ ಇದೊಂದು ಪ್ಯಾಸೇಜ್ ಕೊಟ್ಟಿದ್ದು. ಆ ವಾಕ್ ಗೇಟ್ ಅಲ್ದಿರ ನಿಮಗೆ ಒಂದು MS ಗೇಟು ಕೂಡ ಕೊಟ್ಟಿದ್ದಾರೆ ಸೇಫ್ಟಿಗೆ. ರೆಂಟಲ್ಲು ಅಂತಂದ್ಬಿಟ್ಟು ಏನು ಅಷ್ಟು ಹೀನಾಯವಾಗಿ ಏನೂ ಮಾಡಿಲ್ಲ, ತುಂಬ ಸೆಕ್ಯೂರಿಟಿ ಕೊಟ್ಟು ಮಾಡಿರುವಂಥ ಲಕ್ಸುರಿ ಮನೆ ಇದಾಗಿರುತ್ತೆ ವಿತ್ ರೆಂಟಲ್ಲು. ಬನ್ನಿ, ಈ ರೆಂಟಲ್ ಮನೆಗೆ ಈಸ್ಟ್ ಫೇಸಿಂಗ್ ಡೋರ್ ಕೊಟ್ಟಿದ್ದು ಮಾಡಿದ್ದಾರೆ. ಡೋರ್ ಓಪನ್ ಮಾಡಿ ಒಳಗಡೆ ಬರ್ತಿದ್ದಾಗೆ ನಿಮಗೆ ಒಂದು ಹಾಲು ಈ ರೀತಿ ಇದ್ದು, ಹಾಲಲ್ಲೇ ಓಪನ್ ಕಿಚನ್ ಮಾಡಿ ಕೊಟ್ಟಿದ್ದಾರೆ. ಈ ಥರ ಇದೆ. ಹಾಗೂ ಪೂಜಾ ಮಾಡ್ಕೊಳ್ಳೋದಕ್ಕೆ ಫೋಟೋಗಳನ್ನಿಟ್ಟು ಈ ರೀತಿ ಒಂದು ಕಬೋರ್ಡಿಂದ ಮಾಡಿ ಕೊಟ್ಟಿದ್ದಾರೆ. ಇದು POP ಫಾಲ್ ಸೀಲಿಂಗ್ ಆಗಿರುತ್ತೆ. ಒಳಗಡೆ ಬಂದರೆ ನಿಮಗೆ ಒಂದು ಬಿಗ್ಗುದಾದಂಥ ರೂಮ್ ಕೊಟ್ಟಿದ್ದು, UPVC ವಿಂಡೋ ಕೊಟ್ಟಿದ್ದಾರೆ. ಹಾಲು ಈ ರೀತಿ ಇದೆ. ಸೊ POP ಫಾಲ್ ಸೀಲಿಂಗು ಮತ್ತು ವಾರ್ಡ್ರೋಬ್ ಎಲ್ಲ ಕೊಟ್ಟಿದ್ದಾರೆ. ಇದೆಲ್ಲ ನಿಮಗೆ ವಾರ್ಡ್ರೋಬು. ಹಾಗೂ ಅಟ್ಯಾಚ್ ವಾಶ್ರೂಮ್ ಆಗಿದೆ. ಇದು ಅಟ್ಯಾಚ್ಡ್ ವಾಶ್ರೂಮು. ಫಿಟ್ಟಿಂಗ್ ಕೂಡ ಆಗಿದೆ. ಇದು 1 BHK. ಇಲ್ಲಿಂದ ಸೆಟ್ ಬ್ಯಾಕ್ ಹೋಗೋದಕ್ಕೆ ಡೋರ್ ಕೊಟ್ಟಿದ್ದು. ಓಪನ್ ಮಾಡಿದ್ರೆ ನಿಮಗೆ ಲೆಫ್ಟ್ ಸೈಡು ಸಿಲಿಂಡರ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಈವನ್ ಇದು ಬಂದು ನಿಮಗೆ ಡೂಪ್ಲೆಕ್ಸ್ ಮನೆಗೆ ಸಿಲಿಂಡರ್ ಪ್ರಾವಿಷನ್ ಕೊಟ್ಟಿದ್ದು ವಿತ್ ಸೆಕ್ಯೂರಿಟಿ ಪರ್ಪಸ್ಸು MS ಇಂದ ಕವರ್ ಮಾಡಿದ್ದಾರೆ. ಬ್ಯಾಕ್ ಸೈಡು ಅಷ್ಟೇ ನಿಮಗೆ MS ಇಂದ ಕಂಪ್ಲೀಟಾಗಿ ಕವರ್ ಮಾಡಿದ್ದು. ನಿಮಗೆ ಸೆಟ್ ಬ್ಯಾಕ್ ಬಂದು 3 ಅಡಿ ಸೆಟ್ ಬ್ಯಾಕೇ ಬಿಟ್ಟಿದ್ದಾರೆ ಬ್ಯಾಕ್ ಸೈಡು. ಈವನ್ ಈ ಕಡೆನೂ ಅಷ್ಟೇ 2.25 ಅಡಿ ನಿಮಗೆ ಸೆಟ್ ಬ್ಯಾಕ್ ಬಿಟ್ಟಿದ್ದು ನೋಡಿ.
ಸೆಟ್ ಬ್ಯಾಕಲ್ಲೂ ಕೂಡ ನಿಮಗೆ MS ಇಂದ ಕಂಪ್ಲೀಟಾಗಿ ಕವರ್ ಮಾಡಿ ಕೊಟ್ಟಿದ್ದಾರೆ. ಇದು ಸೌತ್ ಫೇಸಿಂಗ್ ಆದರೆ ಇದು ಈಸ್ಟ್ ಫೇಸಿಂಗ್ ಬಿಟ್ಟಿರುವಂಥ ಸೆಟ್ ಬ್ಯಾಕು ಇದಾಗಿದೆ. ಈ ಸಣ್ಣದಾಗಿ ಏನು ಜಾಗ ಬಿಟ್ಟಿದ್ರೆ ಅಲ್ಲಿ ನೀವು ಪ್ಲಾಂಟರ್ನ ಏನಾದರೂ ಗಿಡಗಳನ್ನ ಹಾಕೊಳ್ಳೋದಕ್ಕೆ ಈ ರೀತಿ ಮಾಡಿಕೊಟ್ಟಿದ್ದಾರೆ. ಭಾಳ ಅಚ್ಚುಕಟ್ಟಾಗಿ ಸೇಫ್ಟಿ ಮಾಡಿ ಕೊಟ್ಟಿದ್ದಾರೆ ಸೆಟ್ ಬ್ಯಾಕಲ್ಲೂ ಕೂಡ. ಇದಿಷ್ಟು ಗ್ರೌಂಡ್ ಫ್ಲೋರಲ್ಲಿರುವಂಥ 1 BHK ಮನೆಯ ಮಾಹಿತಿಯಾಗಿತ್ತು. ಈಗ ಪಾರ್ಕಿಂಗ್ ಏರಿಯಾ ನೋಡೋಣ. ಪಾರ್ಕಿಂಗ್ ಏರಿಯಾ ಹೇಗೆಲ್ಲ ಇದೆ, ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಪಾರ್ಕಿಂಗ್ ಏರಿಯಾ ಒಳಗಡೆ ಹೋಗೋದಕ್ಕೂ ಮೊದಲು ಇದು MS ಗೇಟು ವಿತ್ ಫಂಡ್ರೋಮ್ಯಾಕ್ಸ್ ಅಟ್ಯಾಚ್ ಮಾಡಿರುವಂಥ ಗೇಟ್ನ ಓಪನ್ ಮಾಡಿ ಒಳಗಡೆ ಬಂದರೆ ಈ ರೀತಿ ಇಲ್ಲೂ ಕೂಡ ಒಂದು 3 ಅಡಿ ಪ್ಯಾಸೇಜ್ ಇದೆ. ಜೊತೆಗೆ ಈ ಒಂದು MS ಇಂದ ಕಂಪ್ಲೀಟಾಗಿ ಕವರ್ ಆಗಿರುವಂಥ ಡೋರು ಕೂಡ ಇದೆ. ಒಳಗಡೆ ಬಂದರೆ ಪಾರ್ಕಿಂಗ್ ಏರಿಯಾ ಈ ರೀತಿ ಇದು. 2 ಕಾರ್ಗಳು ಆರಾಮಾಗಿ ನಿಲ್ಲಿಸ್ಕೊಳ್ಳುವಷ್ಟು ಜಾಗ ಮಾಡಿಕೊಟ್ಟಿದ್ದಾರೆ. ನೋಡಿ ಗೇಟ್ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು. ಓನರ್ ಹೌಸಿಗೆ ಎಷ್ಟು ಸೆಕ್ಯೂರಿಟಿ ಮಾಡಿದ್ದಾರೆ ಅಂತಂದರೆ ಅನ್ಬಿಲೀವಬಲ್. ಸೀರಿಯಸ್ಲಿ ನಾನು ಇದುವರೆಗೂ ಈ ಥರ ಮನೆನ ನಾನು ನೋಡೇ ಇಲ್ಲ. ಅಷ್ಟು ಸೆಕ್ಯೂರಿಟಿ ಮಾಡಿದ್ದು. ತುಂಬಾ ಸೇಫ್ಟಿ ಅಂತಂದರೆ ಸೇಫ್ಟಿ ಇದೆ ಸ್ನೇಹಿತರೆ. ವಾಟರ್ ಕನೆಕ್ಷನ್ ಅಂತ ಬಂದರೆ ನಿಮಗೆ ತನ್ನದೇ ಆದಂಥ ಬೋರ್ ಇರುತ್ತೆ. ಜೊತೆಗೆ ನಿಮಗೆ 15,000 ಲೀಟರ್ ಕೆಪಾಸಿಟಿ ಇರುವಂಥ ಸಂಪನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಹಾಗೆ ಕಾವೇರಿ ಪ್ರಾವಿಷನ್ ಕೂಡ ಕನೆಕ್ಷನ್ ಇದೆ. ಅದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ಗ್ರೌಂಡ್ ಫ್ಲೋರಿಂದ ಲಿಫ್ಟ್ ಪ್ರಾವಿಷನ್ನು ಅಪ್ ಟು ನಿಮಗೆ 3rd ಫ್ಲೋರ್ವರೆಗೂ ಕನೆಕ್ಟಿವಿಟಿ ಇರುತ್ತೆ. ಮತ್ತು ಕಾರಿಗೆ ಸಂಬಂಧಪಟ್ಟಂಥ ಏನೇ ವಸ್ತುಗಳಿದ್ರೂ ಕೂಡ ಮೇಲ್ಗಡೆ ನೀವು ಸ್ಟೋರ್ ಮಾಡ್ಕೋಬೋದು. ಅಷ್ಟು ನೀಟಾಗಿ ಪ್ಲ್ಯಾನ್ ಮಾಡಿ ಕೊಟ್ಟಿದ್ದಾರೆ ನೋಡಿ. ಇದಿಷ್ಟು ಪಾರ್ಕಿಂಗ್ ಏರಿಯಾದಾಯಿತು. ಪಾರ್ಕಿಂಗ್ ಏರಿಯಾದಲ್ಲಿ ಕಾರ್ ಪಾರ್ಕ್ ಮಾಡಿ ಬೇಕಂದರೆ ನಾವು ಲಿಫ್ಟಿಂದನೂ ಕೂಡ ಮೇಲೆ ಹೋಗ್ಬೋದು. ಇಲ್ಲ ನಾನು ಸ್ಟೇರ್ ಕೇಸಲ್ಲಿ ಹೋಗ್ತೀನಿ ಅಂತಂದರೆ ಈವನ್ ಈ ಡೋರ್ನ ಕ್ಲೋಸ್ ಮಾಡಿ ಮತ್ತೆ ನಾವು ಇಲ್ಲಿ ಎಂಟ್ರಿ ಆಗಬೇಕಾದ್ರೂ ಕೂಡ ಒಂದು MS ಗೇಟ್ ಕೊಟ್ಟಿದ್ದು. ಈ ಡೋರನ್ನು ಕೂಡ ಕಂಪ್ಲೀಟಾಗಿ ಸೆಕ್ಯೂರಿಟಿ ಇದೆ. ಸೊ ಡೋರ್ ಓಪನ್ ಮಾಡಿ ಒಳಗಡೆ ಬರ್ತಿದ್ದಾಗೆ ನಿಮಗೆ ಎಲೆಕ್ಟ್ರಿಕಲ್ ಪ್ಯಾನಲ್ ಬೋರ್ಡ್ ಕಾಣಿಸುತ್ತೆ. ಇದರಲ್ಲಿ ಆಲ್ರೆಡಿ ನಿಮಗೆ ಪರ್ಮನೆಂಟ್ ಎಲೆಕ್ಟ್ರಿಕಲ್ ಮೀಟರ್ ಫಿಕ್ಸ್ ಆಗಿದ್ದು RR ನಂಬರ್ ಕೂಡ ಬಂದಿದೆ. ಸೊ ಬೆಸ್ಕಾಮ್ದು ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಸೊ ನಾನು ಆವಾಗಲೇ ವಾಟರ್ ಕನೆಕ್ಷನ್ದು ಹೇಳಬೇಕಾದ್ರೆ ಕಾವೇರಿ ತೋರಿಸ್ತೀನಿ ಅಂದೆ. ನೋಡಿ ಕಾವೇರಿ ಮೀಟ್ರೂ ಕೂಡ ಫಿಕ್ಸ್ ಆಗಿದ್ದು ಆಲ್ರೆಡಿ ಬಿಲ್ಲು ಕೂಡ ಬರ್ತಿದೆ, ನೀರು ಕೂಡ ಬರ್ತಿದೆ. ಸೊ ಇದಿಷ್ಟು ಗ್ರೌಂಡ್ ಫ್ಲೋರಲ್ಲಿ ಇದ್ದಂಥ ಮಾಹಿತಿ ಆದರೆ ಸ್ನೇಹಿತರೆ. ಈಗ ಗ್ರೌಂಡ್ ಫ್ಲೋರ್ ಟು ಫಸ್ಟ್ ಫ್ಲೋರ್ ಹೋಗಬೇಕಾದ್ರೆ ಸೊ 4 ಅಡಿ ವೈಡ್ ಆಗಿರುವಂಥ ಸ್ಟೇರ್ ಕೇಸ್ ಕೊಟ್ಟಿದ್ದು SS ಜಿಂದಾಲ್ ರೈಲಿಂಗ್ಸ್ನ ಮಾಡಿಕೊಟ್ಟಿದ್ದಾರೆ. ಭಾಳ ಅಚ್ಚುಕಟ್ಟಾಗಿ SS ಇಂದ ಮಾಡಿಕೊಟ್ಟಿರುವಂಥ ಮನೆ ಇದಾಗಿರುತ್ತೆ. ಸೊ ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ನಾನು ಅಲ್ಲಿ ಬಂದು ನಿಂತ್ಕೊಂಡು ಆ ಕಡೆಯಿಂದ ತೋರಿಸ್ದೆ. ಸೊ ಅದೆಲ್ಲ MS ಇಂದ ಕವರ್ ಮಾಡಿದರೆ ಇಲ್ಲಿ SS ಇಂದ ಫಿನಿಶಿಂಗ್ ಕೊಟ್ಟಿದ್ದಾರೆ. ಇವನ್ ಮೇಲ್ಗಡೆನೂ ಅಷ್ಟೇ SS ಇಂದ ಎಲ್ಲ ಕಂಪ್ಲೀಟಾಗಿ ಕವರ್ ಮಾಡಿ ಕೊಟ್ಟಿದ್ದಾರೆ ನೋಡಿ. ಇವಾಗ ಒಟ್ಟಾರೆಯಾಗಿ ಫಸ್ಟ್ 1 ಗೇಟು, ಸೆಕೆಂಡ್ ಪಾರ್ಕಿಂಗ್ 1 ಗೇಟ್ ಆಯಿತು. ಅಲ್ಲಿಂದ ಬರಬೇಕಾದ್ರೆ ಇನ್ನೊಂದು ಗೇಟು MS ಇಂದ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸ್ಟೇರ್ ಕೇಸ್ ಹತ್ಕೊಂಡು ಬರಬೇಕಾದ್ರೆ ಮೊದಲಿಗೆ ಇಲ್ಲಿ ನೋಡಿ, ಇದು ವೆಂಟಿಲೇಷನ್ ಪರ್ಪಸ್ಸು, ಮೀನ್ಸ್ ಬೆಳಕಿನ ಪರ್ಪಸ್ಸು ವಿಂಡೋನ ಈ ರೀತಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸೇಫ್ಟಿಗೆ ಬ್ಯಾಕ್ ಸೈಡು ಅಂದರೆ ಫ್ರಂಟಲ್ಲಿ ನಿಮಗೆ MS ಇಂದ ಕಂಪ್ಲೀಟಾಗಿ ಕವರ್ ಮಾಡಿದ್ದಾರೆ. ಈಗ ನಾನು ಫಸ್ಟ್ ಫ್ಲೋರು ಪ್ಯಾಸೇಜ್ ಬರೋಕ್ಕಿಂತ ಮುಂಚೆ ನೋಡಿ, ಇದು ಕೂಡ SS ಇಂದ ನಿಮಗೆ ಗೇಟ್ನ ಮಾಡಿ ಕೊಟ್ಟಿದ್ದಾರೆ. ಏನು ಸೆಕ್ಯೂರಿಟಿ ಕೊಟ್ಟಿದ್ದಾರೆ ಗುರು, ಸಖತ್ ಸೆಕ್ಯೂರಿಟಿ ಇದೆ. ನೋಡಿದ್ರಲ್ಲ ಸೆಕ್ಯೂರಿಟಿ ಎಲ್ಲ ಹೇಗಿದೆ, ಲಾಕಿಂಗ್ ಸಿಸ್ಟಮ್ ನೋಡಿ. ಡೋರ್ ಓಪನ್ ಮಾಡಿ ಬಂದ ತಕ್ಷಣ ಪ್ಯಾಸೇಜ್ ಈ ರೀತಿ ಕಾಣಿಸುತ್ತೆ. ಲೆಫ್ಟ್ ಸೈಡು ಅಷ್ಟೇ ನಿಮಗೆ ಒಂದು ಡಿಸೈನ್ ಆಗಿ ವುಡನ್ ಇದರಿಂದ ನಿಮಗೆ ಈ ರೀತಿ ಡಿಸೈನ್ ಮಾಡಿ ಕೊಟ್ಟಿದ್ದಾರೆ ನೋಡಿ. ಫಸ್ಟ್ ಫ್ಲೋರಲ್ಲಿ ಪ್ಯಾಸೇಜು ಈ ರೀತಿ ಇದ್ದು SS ಜಿಂದಾಲ್ ಅಟ್ಯಾಚ್ಮೆಂಟ್ ಆಗಿ ಟಫ್ಲನ್ನ ಅಟ್ಯಾಚ್ ಮಾಡಿ ಈ ಒಂದು ಸೇಫ್ಟಿ ಮಾಡಿ ಕೊಟ್ಟಿದ್ದಾರೆ. ಈ ಕಡೆ ಬಂದರೆ ನಿಮಗೆ ನಾನು ಆವಾಗಲೇ ತೋರಿಸ್ದಾಗೆ ಇದು ಸೆಟ್ ಬ್ಯಾಕ್ ಬರುತ್ತೆ 3 ಅಡಿ ಸುತ್ತಲೂ ನಿಮಗೆ 3 ಅಡಿ ಸೆಟ್ ಬ್ಯಾಕ್ ಬಿಟ್ಟಿದ್ದು. ಸೊ ವಾಲ್ ಕ್ಲಾಡಿಂಗ್ ಎಲ್ಲ ಬಂದು ನಿಮಗೆ ಈ ಒಂದು ಡಿಸೈನಲ್ಲಿ ಮಾಡಿಕೊಟ್ಟಿದ್ದು ಭಾಳ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ.
ಸೊ ಈ ಕಡೆಯಿಂದ ನೋಡೋದಾದರೆ ಸ್ಟೇರ್ ಕೇಸ್ ಕಡೆಗೆ ವ್ಯೂ ಈ ರೀತಿ ಕಾಣಿಸುತ್ತೆ. ಈಗ ಮನೆಯ ಮುಖ್ಯ ದ್ವಾರ ಮೇನ್ ಎಂಟ್ರೆನ್ಸ್ ಬಂದು ನಾರ್ತ್ ಫೇಸಿಂಗ್ ಆಗಿದ್ದು, ಎಲ್ಲ ಟೀಕ್ ವುಡ್ಡಿಂದ ಮಾಡಿರುವಂಥ ಡೋರು, ವಾಸ್ಕಲ್ಲು, ವಿಂಡೋಸು, ಪೂಜಾ ರೂಮು ಪ್ರತಿಯೊಂದು ನಿಮಗೆ ಟೀಕ್ ವುಡ್ಡಿಂದ ಮಾಡಿರುವಂಥದ್ದಾಗಿರುತ್ತೆ. ಮೇನ್ ಡೋರ್ ಹತ್ರನೂ ಆಲ್ರೆಡಿ CCTV ಇನ್ಸ್ಟಾಲ್ ಆಗಿರೋದನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಈಗ ಡೋರ್ ಓಪನ್ ಮಾಡಿ ಒಳಗಡೆ ಹೋಗ್ತಿದ್ದಾಗೆ ಡೋರಲ್ಲಿ ನಿಮಗೆ ತುಂಬ ರೀತಿಯ ಸೆಕ್ಯೂರಿಟಿ ಮಾಡಿಕೊಟ್ಟಿದ್ದಾರೆ. ಹೇಗೆ ಅಂದರೆ ಕ್ಯಾಮ್ರಾ ಆ್ಯಕ್ಸೆಸ್ ಇದೆ, ನಿಮಗೆ ಫಿಂಗರ್ ಪ್ರಿಂಟ್ ಇದೆ, ಈವನ್ ಕಾರ್ಡ್ ಆ್ಯಕ್ಸೆಸ್ ಇದೆ, ಅಥವಾ ಫೇಸ್ ಆ್ಯಕ್ಸೆಸ್ ಇದೆ, ಅಥವಾ ಲಾಕರ್ ಕೋಡ್ ಏನಾದರೂ ಇಟ್ಕೋಬೋದು. ಈ ರೀತಿ ನಾನಾ ರೀತಿಯಲ್ಲಿ ಸೆಕ್ಯೂರಿಟಿನ ಡೋರಲ್ಲಿ, ಮೇನ್ ಡೋರಲ್ಲೂ ಕೂಡ ಮಾಡಿದ್ದಾರೆ. ಸೀರಿಯಸ್ಲಿ ಹೈಲಿ ಸೆಕ್ಯೂರಿಟಿ ಮನೆ ಇದಾಗಿದೆ, ಹೈಲಿ ಸೆಕ್ಯೂರಿಟಿ, ದೇರ್ ಇಸ್ ನೋ ಡೌಟ್. ಇದು ಲಾಕರ್ ಬಂದು ಯುರೋಪಾ ಕಂಪನಿದಾಗಿರುತ್ತೆ. ಎನಿವೆ, ಈಗ ಡೋರ್ ಓಪನ್ ಮಾಡಿ ಒಳಗಡೆ ಬಂದ ತಕ್ಷಣ ಆಪೋಸಿಟು ನಿಮಗೆ ಒಂದು ಮಿರರ್ ಇಟ್ಟಿದ್ದು. ಸೊ ಅಲ್ಲಿ ಬೇಕಂದರೆ ಯಾವುದಾದ್ರೂ ಒಂದು ದೇವರ ವಿಗ್ರಹಗಳನ್ನ ಇಟ್ಕೊಂಡು ಪೂಜೆನ ಮಾಡ್ಬೋದು. ಸೊ ಹಾಲು ಈ ರೀತಿ ಸಿಗುತ್ತೆ. ಲೆಫ್ಟ್ ಸೈಡು ನಿಮಗೆ ವೆಂಟಿಲೇಷನ್ ಪರ್ಪಸ್ ವಿಂಡೋ ಕೊಟ್ಟಿದ್ದಾರೆ. ಸೊ ಈ ಕಡೆ ನೋಡಿದ್ರೆ ಹಾಲ್ ಈ ರೀತಿ ಇದ್ದು, TV ಯೂನಿಟು ಮತ್ತು ಸ್ಟೇರ್ ಕೇಸ್ ಕೆಳಗಡೆ ಆ ರೀತಿ ಇದೆ, ಮತ್ತು ರೋಡ್ ಫೇಸಿಂಗ್ ಬಂದು ವೆಂಟಿಲೇಷನ್ ಮಾಡಿ ಕೊಟ್ಟಿದ್ದಾರೆ. ಈ ಫ್ಲೋರಿಂಗಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ ನಿಮಗೆ ಲೈಟಿಂಗ್ಸ್ ಎಲ್ಲ ಬಂದು ಡಿಜಿಟಲ್ ಆಗಿರುತ್ತೆ. ಮೀನ್ಸ್ ಇಲ್ಲಿ ಡೋರ್ ಬ್ಯಾಕ್ ಸೈಡು ಏನು ನೋಡ್ತಾ ಇದ್ದೀರಾ, ಯೂಶಲಿ ನಾವು ಬೇರೆ ಮನೆಗಳಲ್ಲೆಲ್ಲ ಸ್ವಿಚಸ್ ಇರುತ್ತೆ, ಜಸ್ಟ್ ಸ್ವಿಚ್ ಆನ್ ಸ್ವಿಚ್ ಆಫ್ ಅಂತ. ಬಟ್ ಈ ಮನೇಲಿ ಏನಪ್ಪ ಅಂತಂದರೆ ಈ ಥರ ಡಿಜಿಟಲ್ ಆಗಿ ಮಾಡಿದ್ದಾರೆ. ಬೇಕಂದರೆ ಇವಾಗ ಏನು ಲೈಟ್ಸ್ ಆನಲ್ಲಿದೆ ಆ ಲೈಟ್ಸ್ನ ರಿಮೋಟಿಂದ ಆನ್ ಆ್ಯಂಡ್ ಆಫ್ ಮಾಡ್ಬೋದು. ನೋಡಿ, ಎಲ್ಲ ಆಫ್ ಆಯಿತು ಲೈಟ್ಸು. ಅಗೈನ್ ನಾನಿವಾಗ ರಿಮೋಟಿಂದ ಆನ್ ಮಾಡ್ತೀನಿ. ನೋಡಿದ್ರಲ್ಲ ಯಾವ ರೀತಿ ಫೆಸಿಲಿಟಿ ಮಾಡಿದ್ದಾರೆ. ಸೊ ತುಂಬಾ ಯೋಚನೆ ಮಾಡಿರುವಂಥ ಮನೆ ಇದಾಗಿದ್ದು. ಸೊ ತುಂಬ ಸಖತ್ತಾಗಿ ಬಂದಿದೆ ಮನೆ ಮಾತ್ರ. ಇದು ಹಾಲಾದರೆ ಹಾಲಲ್ಲಿ TV ಯೂನಿಟು ಈ ರೀತಿ ಮಾಡಿಕೊಟ್ಟಿದ್ದು. ಲಿಫ್ಟು ಕೂಡ ಗ್ರೌಂಡ್ ಫ್ಲೋರಿಂದ ಇಲ್ಲಿ ಬರುತ್ತೆ. ಸೊ ಟಿ ವಿ ಯೂನಿಟ್ ಪಕ್ಕದಲ್ಲಿ ನಿಮಗೆ ಸ್ಟೋರೇಜ್ ಕೊಟ್ಟಿದ್ದಾರೆ, ಏನಾದರೂ ಇಟ್ಕೋಬೋದು. ಈ ರೀತಿ ಇದೆ. ಸ್ಟೇರ್ ಕೇಸಿಂದ ನಿಂತ್ಕೊಂಡು ನೋಡಿದ್ರೆ ವ್ಯೂ ಈ ಕಡೆಯಿಂದ ಈ ರೀತಿ ಬರುತ್ತೆ ಮೇನ್ ಡೋರ್ ಕಡೆಗೆ. ಆಮೇಲೆ ಮತ್ತೊಂದು ವಿಶೇಷತೆ ನಾನು ನಿಮಗೆ ಹೇಳಬೇಕು. ಮೇನ್ ವಿಂಡೋಗಳಲ್ಲಿ ನಿಮಗೆ ಮಸ್ಕಿಟೋ ಮೆಸ್ ಕೊಟ್ಟಿದ್ದಾರೆ ನೋಡಿ, ಅದನ್ನು ಕೂಡ ಈ ಒಂದು ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ. ಪ್ರತಿಯೊಂದು ವಿಂಡೋವು ಕೂಡ MS ಇಂದ ಈ ರೀತಿ ಸೇಫ್ಟಿ ಮಾಡಿಕೊಟ್ಟಿದ್ದು. ಈವನ್ ಮಸ್ಕಿಟೋ ಮೆಸ್ಸು ಕೂಡ ಮಾಡಿಕೊಟ್ಟಿದ್ದಾರೆ. ಇದನ್ನು ಓಪನ್ ಮಾಡಿದ್ರು ಕೂಡ ಮಸ್ಕಿಟೋ ಮೆಸ್ಸು ಕ್ಲೋಸ್ ಮಾಡಿಕೊಂಡು ಏನೂ ಪ್ರಾಬ್ಲಮ್ ಇರೋಲ್ಲ. ಆ ರೀತಿಯಲ್ಲಿ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಇದಿಷ್ಟು ಹಾಲಾದರೆ, ಹಾಲ್ ಪಕ್ಕದಲ್ಲಿ ನಿಮಗೆ ಪೂಜಾ ರೂಮ್ ಮಾಡಿಕೊಟ್ಟಿದ್ದು. ಇದು ಪೂಜಾ ರೂಮ್ ಆಗಿರುವಂಥದ್ದು. ಎಲ್ಲ ಟೀಕ್ ವುಡ್ಡಿಂದ ಮಾಡಿಕೊಟ್ಟಿರುವ ಪೂಜಾ ರೂಮು, ಮೇನ್ ಡೋರು, ರೂಮ್ ಡೋರು, ಬಾತ್ರೂಮ್ ಡೋರ್ಸು ಎಲ್ಲನೂ ಪೂಜಾ ರೂಮಿಂದ ಟೀಕ್ ವುಡ್ಡಿಂದನೇ ಮಾಡಿಕೊಟ್ಟಿದ್ದಾರೆ. ಕಿಚನ್ ಏರಿಯಾ ಅಂತ ಬಂದರೆ ಅಗ್ನಿಮೂಲೆಯಲ್ಲಿ ವಾಸ್ತುಬದ್ಧವಾಗಿ ಮಾಡಿರುವಂಥ ಮಾಡ್ಯುಲರ್ ಕಿಚನ್ ಇದಾಗಿದ್ದು. ನೋಡಿದ್ರೆ ಸಿಂಪಲ್ ಅನಿಸುತ್ತೆ, ಬಟ್ ತುಂಬಾ ಫ್ಯೂಚರ್ಸ್ ಇದೆ. ನೋಡಿ, ನಿಮಗೆ ಟ್ಯಾಂಡ್ರಮ್ ಬಾಕ್ಸ್ ಎಲ್ಲ ಈ ರೀತಿ ಇದೆ. ಯೂಶಲಿ ನಾವು ಇಲ್ಲಿ ಇಟ್ಕೊಳ್ಳೋದಕ್ಕೆ ಏನಾದರೂ ಇರುತ್ತೆ ಓಪನ್ ಮಾಡೋದಕ್ಕೆ, ಬಟ್ ಇಲ್ಲಿ ಏನೂ ಇಲ್ಲ. ಸ್ಪೇಸ್ ಬೇರೆ ಥರನೇ ಕೊಟ್ಟಿದ್ದಾರೆ ಇಟ್ಕೊಳ್ಳೋದಕ್ಕೆ. ಇದು ಟ್ಯಾಂಡ್ರಮ್ ಬಾಕ್ಸ್ಗಳಾಗಿದ್ದು ತುಂಬಾ ಯೋಚನೆ ಮಾಡಿರುವಂಥದ್ದು. ಕ್ವಾಡ್ಸ್, ಎಲ್ ಶೇಪಲ್ಲಿ ಕ್ವಾಡ್ಸ್ ಹಾಕಿದ್ದಾರೆ. ಈವನ್ ಇದರಲ್ಲೂ ಕೂಡ ನಿಮಗೆ 3 ಟೈಪ್ ಆಫ್ ವಾಟರ್ ಬರುತ್ತೆ. ಮೀನ್ಸ್ ಕೋಲ್ಡ್ ವಾಟರು, ಹಾಟ್ ವಾಟರು ವಿತ್ ಕಾವೇರಿ ವಾಟರ್ ಕೂಡ ಬರುತ್ತೆ. ಆಲ್ರೆಡಿ ಚಿಮ್ನಿ ಕೂಡ ನಿಮಗೆ ಇನ್ಸ್ಟಾಲ್ ಆಗಿದೆ. ಇಲ್ಲೂ ಅಷ್ಟೇ, ಕಬೋರ್ಡ್ಗೆ ನಾವು ಕೈ ಈ ರೀತಿ ಹಾಕಿ ಡೋರ್ ಓಪನ್ ಮಾಡ್ಬೋದು. ಈ ಒಂದು ಪ್ರೀಮಿಯಂ ಲುಕ್ ಕೊಡ್ತಾ ಇದೆ ನೋಡಿ. ಹಾಗೆ ಈ ಕಡೆ ಬಂದರೆ ನಿಮಗೆ ಫ್ರಿಡ್ಜ್ ಪಾಯಿಂಟು, ಕಬೋರ್ಡ್ ಸ್ಟೋರೇಜ್ ಕೊಟ್ಟಿದ್ದಾರೆ.
ಈವನ್ ಇದು ಕೂಡ ಪ್ಯಾಂಟ್ರಿ ಥರ, ಆದರೆ ಪ್ಯಾಂಟ್ರಿ ಅಲ್ಲ, ಎಲ್ಲ ಸ್ಟೋರೇಜ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಮೇಲೇನೂ ಅಷ್ಟೇ ಓವರ್ ಹೆಡ್ ಕಬೋರ್ಡ್ಸ್ ಎಲ್ಲ ಮಾಡಿಕೊಟ್ಟಿದ್ದು ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಜೊತೆಗೆ ಪಕ್ಕದಲ್ಲಿ ನಿಮಗೆ ಡೈನಿಂಗ್ ಟೇಬಲ್, 4 ಸೀಟರ್ ಡೈನಿಂಗ್ ಟೇಬಲ್ನ ಹಾಕ್ಕೊಳ್ಬೋದು. ಆ ರೀತಿಯೂ ಕೂಡ ನೀಟಾಗಿ ಮಾಡಿದ್ದಾರೆ. ಈಗ ಪಕ್ಕದಲ್ಲಿರುವಂಥ ಯುಟಿಲಿಟಿ ಏರಿಯಾನ ತೋರಿಸ್ತೀನಿ. ಯುಟಿಲಿಟಿ ಏರಿಯಾ ಡೋರ್ ಓಪನ್ ಮಾಡಿ ಬಂದ ತಕ್ಷಣ ನಿಮ್ಗೆ ಆಲ್ರೆಡಿ ಸಿಂಕ್ ಇನ್ಸ್ಟಾಲೇಷನ್ ಕಾಣಿಸ್ತಾ ಇದೆ. ಸೊ ತೊಳೆದಂಥ ಪಾತ್ರೆಗಳನ್ನ ಇಟ್ಕೊಳ್ಳೋದಕ್ಕೆ ಸ್ಲ್ಯಾಬು. ಇಲ್ಲಿ ನಿಮಗೆ ಸಿಂಕಲ್ಲಿ ಹಾಟ್ ವಾಟರ್ ಬರಬೇಕು ಅಂದರೆ ಇಲ್ಲಿ ನಿಮಗೊಂದು ಹಾಟ್ ವಾಟರ್ ಗೀಝರ್ನ ಫಿಕ್ಸ್ ಮಾಡ್ಕೋಬೇಕಾಗತ್ತೆ, ಆವಾಗ ಬರುತ್ತೆ ಹಾಟ್ ವಾಟರ್. ಮತ್ತು ಈ ಕಡೆ ನೋಡೋದಾದರೆ ನೀವು ಡಿಶ್ ವಾಷರ್ ಕೂಡ ಇಟ್ಕೋಬೋದು. ಸೊ ಒಟ್ಟಾರೆಯಾಗಿ ಫಸ್ಟ್ ಫ್ಲೋರಲ್ಲಿ ರೂಮು, ಪೂಜಾ ರೂಮು, ಕಿಚನ್ನು, ಡೈನಿಂಗ್ ಹಾಲು, ಯುಟಿಲಿಟಿ ಏರಿಯಾ ಜೊತೆಗೆ ನಿಮಗೆ ಒಂದು ರೂಮನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಅದನ್ನು ಕೂಡ ತೋರಿಸ್ಕೊಡ್ತೀನಿ. ರೂಮ್ಗೆ ಎಂಟ್ರಿ ಆಗ್ತಿದ್ದಂಗೆ ಈ ರೀತಿ ಇದ್ದು ರೂಮು. ವೆಂಟಿಲೇಷನ್ ಪರ್ಪಸ್ ವಿಂಡೋ ಕೊಟ್ಟಿದ್ದಾರೆ. ಮೇಲೆ ನೋಡಿ ವಾರ್ಡ್ರೋಬು, ಕಬೋರ್ಡು ಪ್ರತಿಯೊಂದೂ ಯಾವ ರೀತಿ ಮಾಡಿಕೊಟ್ಟಿದ್ದಾರೆ ಅಂದರೆ ಸಿ ಹೌ ಈಸ್ ಇಟ್. ಜೊತೆಗೆ ಇಲ್ಲಿ ಬಂದು ನಿಮಗೆ ಟಿ ವಿ ಯೂನಿಟ್ ಮಾಡಿಕೊಟ್ಟಿದ್ದು. ಸೊ ಒಂದೊಳ್ಳೆ ಡಿಸೈನ್ ಮಾಡಿದ್ದಾರೆ. ಈ ಕಡೆಯಿಂದ ರೂಮ್ ನೋಡಿದ್ರೆ ಈ ರೀತಿ ವ್ಯೂ ಇದ್ದು. ಸೊ POP ಫಾಲ್ ಸೀಲಿಂಗ್ ಈ ರೀತಿ ಇದೆ. ರೂಮ್ ಕೊಟ್ಟ ಮೇಲೆ ನಿಮಗೆ ಒಂದು ವಾಶ್ರೂಮ್ ಕೊಡಲೇಬೇಕು. ಆ ವಾಶ್ರೂಮ್ ಈ ರೀತಿ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಸ್ಟೋರೇಜ್ಗೆ ವಾರ್ಡ್ರೋಬ್ ಎಲ್ಲ ಮಾಡಿಕೊಟ್ಟಿದ್ದು. ಹ್ಯಾಂಡ್ ವಾಷಿಂಗ್ ಕೊಟ್ಟಿದ್ದಾರೆ. ಕೆಳಗಡೆನೂ ಕೂಡ ಸ್ಟೋರೇಜ್ ಕೊಟ್ಟಿದ್ದು. ಒಂದು ಮಿರರ್ ಕೊಟ್ಟಿದ್ದಾರೆ. ಸೊ ಅಟ್ಯಾಚ್ಮೆಂಟ್ ವಾಶ್ರೂಮ್ ಇದಾಗಿದ್ದು ವಿತ್ ಫಿಟ್ಟಿಂಗ್ಸ್ ಎಲ್ಲ ಕಂಪ್ಲೀಟಾಗಿ ಮುಗಿದೋಗಿದೆ ಸ್ನೇಹಿತರೆ. ಹೆಡ್ ಶವರು, ಗೀಝರ್ಗೆ ಪಾಯಿಂಟ್ ಬಿಟ್ಟಿದ್ದಾರೆ, ಇನ್ಲೆಟ್ ಔಟ್ಲೆಟು. ಸೊ ವಾಲ್ ಮೌಂಟೆಡ್ ಕಮೋಡು. ಇದಿಷ್ಟು ಫಸ್ಟ್ ಫ್ಲೋರಲ್ಲಿರುವಂಥ ಮಾಹಿತಿ ಆಗಿತ್ತು. ಈಗ ಫಸ್ಟ್ ಫ್ಲೋರ್ ಟು ಸೆಕೆಂಡ್ ಫ್ಲೋರು ಹೋಗೋಣ. ಸೆಕೆಂಡ್ ಫ್ಲೋರ್ ಹೋಗಬೇಕಾದ್ರೂ ಅಷ್ಟೇ. ಸೊ ವಾಸ್ತುಬದ್ಧವಾಗಿ ಸ್ಟೇರ್ ಕೇಸ್ನ ಮಾಡಿಕೊಟ್ಟಿದ್ದಾರೆ. ಈವನ್ ಈ ಸ್ಟೇರ್ ಕೇಸ್ಗೂ ಅಷ್ಟೇ ಡಿಜಿಟಲ್ ಲೈಟ್ ಸ್ವಿಚ್ ಆನ್ ಸ್ವಿಚ್ ಆಫ್ ಬರುತ್ತೆ ನೋಡಿ. ಈಗ ಇದೇ ಸ್ವಿಚ್ ಆಫ್ ಸ್ವಿಚ್ ಆನ್ ಪ್ಲೇಸು. ಸೊ ಸ್ಟೇರ್ ಕೇಸಲ್ಲಿ ಈಗ ಲೈಟ್ ಸುರಿತಾ ಇದೆ. ನಾನು ಆಫ್ ಮಾಡ್ತೀನಿ. ಎಲ್ಲ ಆಫ್ ಆಯಿತು. ಅಗೇನ್ ಆನ್ ಮಾಡಿದೆ, ಆನ್ ಆಗಿದೆ. ಒಂದು ತುಂಬಾ ಯೋಚನೆ ಮಾಡಿಕೊಟ್ಟಿರುವಂಥ ಮನೆ ಆಗಿದೆ. ಈಗ ಸೆಕೆಂಡ್ ಫ್ಲೋರ್ ಬರ್ತಿದ್ದಾಗೆ ವೆಂಟಿಲೇಷನ್ಗೆ ವಿಂಡೋ ಕೊಟ್ಟಿದ್ದು. ಆ ವಿಂಡೋ ಫ್ರಂಟಲ್ಲೂ ಕೂಡ ನಿಮಗೆ MS ಇಂದ ಕಂಪ್ಲೀಟಾಗಿ ಕವರ್ ಮಾಡಿದ್ದಾರೆ ಫಾರ್ ಸೇಫ್ಟಿ. ಸೊ ಸೆಕೆಂಡ್ ಫ್ಲೋರ್ ಎಂಟ್ರಿ ಆಗ್ತಾ ನಿಮಗೆ ಸೆಕೆಂಡ್ ಫ್ಲೋರಲ್ಲಿ ಒಂದು ಚಿಲ್ಡ್ರನ್ಸ್ ಬೆಡ್ರೂಮು ಮತ್ತು ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಸೊ ಜೊತೆಗೆ ಲಿಫ್ಟು ಕೂಡ ಇಲ್ಲೇ ಬರುತ್ತೆ. ಮೊದಲಿಗೆ ನಾನು ನಿಮಗೆ ಚಿಲ್ಡ್ರನ್ಸ್ ಬೆಡ್ರೂಮ್ನ ತೋರಿಸ್ಕೊಡ್ತೀನಿ. ಚಿಲ್ಡ್ರನ್ಸ್ ಬೆಡ್ರೂಮ್ ಡೋರ್ ಓಪನ್ ಮಾಡ್ತಿದ್ದಾಗೆ ಸೊ ಸ್ಪೇಸಿಯಸ್ ಆಗಿ ಕೂಡಿರುವಂಥ ಚಿಲ್ಡ್ರನ್ಸ್ ಬೆಡ್ರೂಮ್ ಇದಾಗಿದ್ದು, ಅಲ್ಲಿ ಏನು ನೋಡ್ತಾ ಇದ್ದೀರಾ ಅದು ಸ್ಟಡಿ ಯೂನಿಟ್ ಅವ್ರ ವರ್ಕ್ ಫ್ರಮ್ ಹೋಮು ಏನಾದರೂ ಒಂದು ಮಾಡ್ಬೋದು. ಸೊ ನಿಮಗೆ ಒಂದು 2.5-3 ಅಡಿ ನಿಮಗೆ ರ್ಯಾಪ್ಟರ್ ಮಾಡಿದ್ದಾರೆ ವಾಲ್ ಕ್ಲಾಡಿಂಗು. ಡೋರ್ ಓಪನ್ ಮಾಡಿ ಒಳಗಡೆ ಬಂದ ತಕ್ಷಣ ನಿಮಗೆ ನೋಡಿ ರೋಡ್ ಫೇಸಿಂಗ್ ವೆಂಟಿಲೇಷನ್ನು ವಿಂಡೋ ಕೊಟ್ಟಿದ್ದು. ಅಲ್ಲಿ ನಿಮಗೆ ಡ್ರೆಸ್ಸಿಂಗ್ ಟೇಬಲ್ ಮಾಡಿ ಕೊಟ್ಟಿದ್ದಾರೆ. ಮಿರರ್ ಇದೆ, ಕಾಸ್ಮೆಟಿಕ್ ಥಿಂಗ್ಸ್ ಇಟ್ಕೊಳ್ಳೋದಕ್ಕೆ ಕಬೋರ್ಡ್ ಆ ಒಂದು ಡಿಸೈನಲ್ಲಿ ಮಾಡಿ ಕೊಟ್ಟಿದ್ದಾರೆ. ಸೊ ಅಟ್ಯಾಚ್ಡ್ ವಾಶ್ರೂಮು. ಅದಕ್ಕೂ ಮೊದಲು ನೀವು ಈ ಕಡೆ ಗಮನ ಹರಿಸಿ ನೋಡಲೇಬೇಕು. ಬಿಕಾಸ್ ಚಿಲ್ಡ್ರನ್ಸ್ ಬೆಡ್ರೂಮಲ್ಲಿ ವಾರ್ಡ್ರೋಬ್ ಯಾವ ರೀತಿ ಮಾಡಿದ್ದಾರೆ ನೋಡಿ. ಮೇಲೆಲ್ಲ ವಾರ್ಡ್ರೋಬ್ ವಿತ್ತು ಓಪನ್ ಆ್ಯಂಡ್ ಕ್ಲೋಸ್ ಕೊಟ್ಟಿದ್ದಾರೆ. ಕೆಳಗಡೆ ಕಂಪ್ಲೀಟಾಗಿ ಓಪನ್ನಲ್ಲಿ ಬಿಟ್ಟಿದ್ದಾರೆ. ಯಾಕೆ ಅಂದರೆ ಸಣ್ಣ ಮಕ್ಕಳು ಯಾರಾದರೂ ಇತ್ತು ಅಂದರೆ ಅವರ ವಸ್ತುಗಳು, ಆಟಕ್ಕೆ ಸಾಮಾನುಗಳನ್ನ ಇಟ್ಕೊಳ್ಳೋದಕ್ಕೆ ಈಸಿ ಆಗಲಿ ಅಂತ ಈ ಒಂದು ಕಾನ್ಸೆಪ್ಟನ್ನ ಯೂಸ್ ಮಾಡಿದ್ದಾರೆ.
ದೆನ್ ಸ್ಟೋರೇಜ್ ಅಂತೂ ನಿಮಗೆ ಬಹಳ ಕೊಟ್ಟಿದ್ದಾರೆ ನೋಡಿ. ಓಪನ್ ಮಾಡಿದ್ದೀನಿ ಒಂದು ಕಬೋರ್ಡ್, ಈಗ ಎಷ್ಟು ಸ್ಟೋರೇಜ್ ಕೊಟ್ಟಿದ್ದಾರೆ. ಎಲ್ಲ ಡೋರ್ಗಳು ನಿಮಗೆ ಸಾಫ್ಟ್ ಕ್ಲೋಸರ್ ಆಗಿರುತ್ತೆ. ಸೊ ಈಗ ಒಂದು ಅಟ್ಯಾಚ್ ವಾಶ್ರೂಮ್ ಇದೆ, ಅದನ್ನು ಕೂಡ ತೋರಿಸ್ಕೊಡ್ತೀನಿ. ಆ ವಾಶ್ರೂಮ್ ಬರಬೇಕಾದ್ರೆ ಒಂದು ಸ್ಟೆಪ್ಪು ಮೇಲೆ ಹತ್ತಿ ಬರಬೇಕು. ಇದು ವಾಶ್ರೂಮ್ ಆಗಿದ್ದು. ಸೊ ರೋಡ್ ಫೇಸಿಂಗ್ ನಿಮಗೆ ವೆಂಟಿಲೇಷನ್ ವಿಂಡೋ ಕೊಟ್ಟಿದ್ದಾರೆ, ಹೆಡ್ ಶವರು ಈ ರೀತಿ ಎಲ್ಲ ಮಾಡಿಕೊಟ್ಟಿದ್ದಾರೆ. ಸೊ ಇದು ಚಿಲ್ಡ್ರನ್ಸ್ ಬೆಡ್ರೂಮ್ ಆಯಿತು. ಈಗ ಮಾಸ್ಟರ್ ಬೆಡ್ರೂಮ್ ತೋರಿಸ್ತೀನಿ. ಮಾಸ್ಟರ್ ಬೆಡ್ರೂಮ್ ಎಂಟ್ರಿ ಆಗ್ತಿದ್ದಾಗೆ ಒಂದು ಪ್ರೀಮಿಯಂ ಲುಕ್ ಕೊಡ್ತಾ ಇದೆ. ಸೊ ಡೋರ್ ಓಪನ್ ಮಾಡಿ ಒಳಗಡೆ ಬಂದ ತಕ್ಷಣ ಒಂದು ಬಿಗ್ಗದಾದಂಥ ಕಿಂಗ್ ಸೈಜ್ಗಿಂತ ದೊಡ್ಡದಾಗಿರೋ ಒಂದು ಕಾಟು ಕೊಟ್ಟಿದ್ದು ಈ ರೀತಿ ಇದೆ ನೋಡಿ ಯಾವ ರೀತಿ ಇದೆ ಅಂತ. ಮತ್ತು ಈ ಕಡೆ ಟಿ ವಿ ಯೂನಿಟ್ ಬಂದಿದೆ, ಅದು ವರ್ಕ್ ಸ್ಟೇಷನ್ ಆರ್ ವರ್ಕ್ ಫ್ರಮ್ ಹೋಮು, ವೆಂಟಿಲೇಷನ್ ಪರ್ಪಸ್ ವಿಂಡೋ. ಸೊ ಕಾಟ್ ಈ ಕಡೆಯಿಂದ ನೋಡೋದಾದರೆ ಕಾಟ್ ಬ್ಯಾಕ್ ಸೈಡ್ ಹೆಡ್ ಬೋರ್ಡು ಮತ್ತು ಡಿಸೈನು POP ಫಾಲ್ ಸೀಲಿಂಗು ಈ ರೀತಿ ಇದೆ. ಸೊ ಅದ್ರ ಪಕ್ಕನೂ ಕೂಡ ನಿಮಗೆ ವೆಂಟಿಲೇಷನ್ ವಿಂಡೋ ಕೊಟ್ಟಿದ್ದಾರೆ. ತುಂಬ ಸ್ಪೇಸಿಯಸ್ ಆಗಿದೆ ಸ್ನೇಹಿತರೆ, ಎಲ್ಲೂ ನಮಗೆ ತುಂಬ ಜಾಗ ಚಿಕ್ಕದು ಅಂತ ಅನ್ನಿಸ್ತಾನೆ ಇಲ್ಲ, ತುಂಬ ಸ್ಪೇಸಿಯಸ್ ಆಗಿದೆ. ಈವನ್ ಟಿ ವಿ ಯೂನಿಟ್ ಪಕ್ಕದಲ್ಲೂ ಕೂಡ ನಿಮಗೆ ಸ್ಟೋರೇಜ್ ಕೊಟ್ಟಿದ್ದು ಬಹಳ ಸ್ಪೇಸಿಯಸ್ ಇರುವಂಥ ರೂಮ್ ಇದಾಗಿದೆ, ತುಂಬ ದೊಡ್ಡದಿದೆ. ಮತ್ತು ಅಲ್ಲಿ ನೋಡಿ ರ್ಯಾಫ್ಟರಿಂದ ಯಾವ ರೀತಿ ಮಾಡಿ ಕೊಟ್ಟಿದ್ದಾರೆ. ಇಡನಲ್ಲಿ ವಾಶ್ರೂಮ್ ಕೊಟ್ಟಿದ್ದಾರೆ, ಯಾರಿಗೂ ಅಷ್ಟು ಈಸಿಯಾಗಿ ಗೊತ್ತಾಗಲ್ಲ. ಡೋರ್ ಓಪನ್ ಮಾಡಿದ ತಕ್ಷಣ ನಿಮಗೆ ಏನು ಸಿಗುತ್ತೆ ಅಂದರೆ ಡ್ರೆಸ್ಸಿಂಗ್ ರೂಮಲ್ಲಿ ವಾರ್ಡ್ರೋಬು, ಕಬೋರ್ಡು, ಓವರ್ ಹೆಡ್ ಕಬೋರ್ಡು ಎಲ್ಲನೂ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಡೋರ್ ಓಪನ್ ಮಾಡಿದ್ರೆ ನಿಮಗೆ ಸೆನ್ಸರ್ ಲೈಟ್ ಬರುತ್ತೆ. ಪಕ್ಕದಲ್ಲಿ ನಿಮಗೆ ಮಿರರ್ ಕೊಟ್ಟಿದ್ದು ಲಾಂಗ್ ಮಿರರ್ ಇದೆ. ಲೇಡೀಸು ಸ್ಯಾರಿ ವೇರ್ ಮಾಡಬೇಕಾದ್ರೆ ಸೊ ತುಂಬ ಹೆಲ್ಪ್ಫುಲ್ ಆಗುತ್ತೆ ಇದೊಂದು ಲಾಂಗ್ ಮಿರರು. ಸೊ ಇದೊಂದು ಅಟ್ಯಾಚ್ ವಾಶ್ರೂಮ್ ಆಗಿದ್ದು, ವಾಶ್ರೂಮಲ್ಲಿ ಹೆಡ್ ಶವರು ಮತ್ತು ವಾಲ್ ಮೌಂಟೆಡ್ ಕಮೋಡು, ಸಿಂಕು, ಮಿರರು, ವೆಂಟಿಲೇಷನ್ ವಿಂಡೋ, POP ಫಾಲ್ ಸೀಲಿಂಗ್ ನೋಡಿ ವಾಶ್ರೂಮಲ್ಲೂ ಯಾವ ರೀತಿ ಇದೆ. ಲಕ್ಸುರಿ ಫೀಲ್ ಕೊಡ್ತಾ ಇದೆ ಸ್ನೇಹಿತರೆ, ಸೀರಿಯಸ್ಲಿ. ಸೊ ಇದು ಅಟ್ಯಾಚ್ಡ್ ವಾಶ್ರೂಮ್ ಆಗಿದೆ. ಫಿನಿಶಿಂಗ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಸೊ ಇದು ಒಟ್ಟಾರೆಯಾಗಿ ಫಸ್ಟ್ ಫ್ಲೋರಲ್ಲಿರುವಂಥ ಚಿಲ್ಡ್ರನ್ಸ್ ಬೆಡ್ರೂಮು ಹಾಗೂ ಮಾಸ್ಟರ್ ಬೆಡ್ರೂಮಲ್ಲಿ ಇರುವಂಥ ಮಾಹಿತಿ. ಆದರೆ ಈಗ ಥರ್ಡ್ ಫ್ಲೋರ್ಗೆ ಹೋಗೋಣ. ಥರ್ಡ್ ಫ್ಲೋರ್ಗೆ ಲಿಫ್ಟು ಹೇಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ. ಸೆಕೆಂಡ್ ಫ್ಲೋರಲ್ಲಿ ಇದ್ದೀನಿ ನಾನು. ಈಗ ಸೆಕೆಂಡ್ ಫ್ಲೋರ್ ಟು ಥರ್ಡ್ ಫ್ಲೋರ್ಗೆ ಹೋಗಬೇಕು. ಮೇಲೆ ಹೋಗ್ತಿದೆ. ಥರ್ಡ್ ಫ್ಲೋರ್ ಬಂದ ತಕ್ಷಣ ಡೋರ್ ಓಪನ್ ಆಯಿತು. ಈಗ ಲಿಫ್ಟಿಂದ ಇಲ್ಲಿ ನೋಡಿ ಸ್ಟೇರ್ ಕೇಸಿಂದ ಬಂದರೆ ಲಿಫ್ಟು ಇಲ್ಲಿ ಸಿಗುತ್ತೆ. ಸೊ ನಾನು ಡೈರೆಕ್ಟಾಗಿ ಲಿಫ್ಟಿಂದ ಬಂದಿರೋದ್ರಿಂದ ರೈಟ್ ಸೈಡಿಗೆ ಮತ್ತೊಂದು ಮಲ್ಟಿಪರ್ಪಸ್ ರೂಮ್ನ ಮಾಡಿಕೊಟ್ಟಿದ್ದಾರೆ. ಈ ಮಲ್ಟಿಪರ್ಪಸ್ ರೂಮ್ ಬಂದು ಈ ರೀತಿ ಇದೆ, ತುಂಬ ಉದ್ದವಾಗಿದ್ದು. ಇದು ಹೋಮ್ ಥಿಯೇಟರ್, ಜಿಮ್ ಏರಿಯಾ ಆರು ಯೋಗ ಈ ರೀತಿ ಎಲ್ಲ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನೋಡಿ ಈ ಕಡೆಯಿಂದ ನೋಡೋದಾದರೆ ವ್ಯೂ ಈ ರೀತಿ ಕಾಣಿಸುತ್ತೆ. ಸೊ ಇದರಲ್ಲೂ ಕೂಡ ನಿಮಗೆ ವೆಂಟಿಲೇಷನ್ ವಿಂಡೋ ಕೊಟ್ಟಿದ್ದು, ಜೊತೆಗೆ ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಇದೆ, ಔಟ್ಲೆಟ್ಟು, ಇನ್ಲೆಟ್ಟು, ಎಲೆಕ್ಟ್ರಿಕಲ್ ಪಾಯಿಂಟು ಹಾಗೂ ಅಟ್ಯಾಚ್ಡ್ ಟಾಯ್ಲೆಟ್ ವಿತ್ ಶವರ್ ಕೊಟ್ಟಿದ್ದಾರೆ. ಇದು ಫ್ಲೋರಿಂಗ್ ಎಲ್ಲ ಬಂದು ಟೈಲ್ ಆಗಿದ್ದು ವುಡನ್ ಟೈಪಲ್ಲಿದೆ. ಸೊ ಇವಾಗ ನಾವು ಟೆರೆಸಿಗೆ ಹೋಗೋಣ. ಟೆರೆಸ್ ಡೋರ್ ಓಪನ್ ಮಾಡ್ತಿದ್ದಾಗೆ ನಿಮಗೆ ಸ್ಪೇಸಿಯಸ್ ಆದಂಥ ಟೆರೆಸ್ಸು ಇದಾಗಿದ್ದು. ಸೊ ಇಲ್ಲಿ ಬಟ್ಟೆನ ಹಾರಾಕೋದಕ್ಕೆ ಜಾಗ ಮಾಡಿಕೊಟ್ಟಿದ್ದಾರೆ.
ಟೆರೆಸ್ ಈ ರೀತಿನಲ್ಲಿದೆ. ಈಗ ಮೇಲ್ಗಡೆ ಹೋಗಿ ಹೇಗಿದೆ, ಯಾವ ಥರ ಇದೆ ಅಂತ ನೋಡೋಣ ಬನ್ನಿ. ಮೇಲ್ಗಡೆ ಹೋಗೋದಕ್ಕೂ ಕೂಡ MS ರೈಲಿಂಗ್ಸ್ ಲ್ಯಾಡರ್ ಕೊಟ್ಟಿದ್ದಾರೆ. ಮೇಲ್ಗಡೆ ಬರ್ತಿದ್ದಾಗೆ ನಿಮಗೆ ಲೆಫ್ಟ್ ಸೈಡು 200 ಲೀಟರ್ ಕೆಪಾಸಿಟಿ ಸೋಲಾರ್ನ ಕೂಡ ಇನ್ಸ್ಟಾಲ್ ಮಾಡಿದ್ದಾರೆ. ಈ ಕಡೆ ನೋಡೋದಾದರೆ ನಿಮಗೆ 1000 ಲೀಟರ್ ಕೆಪಾಸಿಟಿ ಇರುವಂಥ 2 ಸಿಂಥೆಟಿಕ್ ಟ್ಯಾಂಕ್ ಇಟ್ಟಿದ್ದು, ಒಂದು ಬೋರ್ ವಾಟರು ಮತ್ತೊಂದು ಕಾವೇರಿ ವಾಟರ್ ಸಪ್ರೇಟಾಗಿ ಮಾಡಿದ್ದಾರೆ. ಹಾಗೂ ಇಲ್ಲಿ ಲಿಫ್ಟ್ ಮೇಂಟೆನೆನ್ಸ್ ರೂಮು ಇದಾಗಿರುತ್ತೆ. ಸೊ ಇದಿಷ್ಟು ಈ ಮನೆಯ ಇಂಚಿಂಚು ಮಾಹಿತಿ ಆಗಿತ್ತು ಸ್ನೇಹಿತರೆ. ಈ ಮನೆಯ ಕಂಪ್ಲೀಟ್ ಮಾಹಿತಿ ಮತ್ತೊಮ್ಮೆ ಹೇಳೋದಾದರೆ 30/40 ಆಗಿದ್ದು, ನಾರ್ತ್ ಫೇಸಿಂಗ್ ಸೈಟಲ್ಲಿ ನಾರ್ತ್ ಫೇಸಿಂಗ್ ಮೇನ್ ಡೋರ್ ಕೊಟ್ಟು ಮಾಡಿರುವಂಥ ಒಂದು 3 BHK ಪ್ಲಸ್ ಒಂದು ಮಲ್ಟಿಪರ್ಪಸ್ ರೂಮ್ ಇರುವಂಥ ಲಕ್ಸುರಿ ಲ್ಯಾವಿಶ್ ಮನೆ ಇದಾಗಿರುತ್ತೆ. ಜೊತೆಗೆ ನಿಮಗೆ ರೆಂಟಲ್ ಇನ್ಕಮ್ ಬರುವಂಥ ಮನೆಯೂ ಕೂಡ ಆಗಿರುತ್ತೆ. ಹಾಗೂ ಈ ಮನೆಗೆ ಹೈ ಸೆಕ್ಯೂರಿಟಿ ಕೊಟ್ಟಿದ್ದು, ಬಿಕಾಸ್ 3 ಟೈಪ್ ಆಫ್ ವೇರಿಯೇಷನ್ ಆಫ್ ಗೇಟ್ ಕೊಟ್ಟಿದ್ದಾರೆ. ಹಾಗೆ CCTV ಇನ್ಸ್ಟಾಲೇಷನ್ ಆಗಿದೆ. ಎಲ್ಲ ರೀತಿಯ ಸೇಫ್ಟಿನೂ ಕೂಡ ಮಾಡಿಕೊಟ್ಟಿರುವಂಥ ಮನೆ ಇದಾಗಿರುತ್ತೆ. ಸೊ ವಾಟರ್ ಕನೆಕ್ಟಿವಿಟಿ ಬಂದು ನಿಮಗೆ ಸ್ವಂತ ಬೋರ್ ಇದೆ, ಕಾವೇರಿ ಪ್ರೊವಿಷನ್ ಇದೆ, ಜೊತೆಗೆ ಸಂಪು ಕೂಡ ಮಾಡಿಕೊಟ್ಟಿದ್ದಾರೆ. ಬೆಸ್ಕಾಮ್ ಆಲ್ರೆಡಿ ಪರ್ಮನೆಂಟ್ ಎಲೆಕ್ಟ್ರಿಕಲ್ ಮೀಟರ್ ಬಂದಿದ್ದು, ಹಾರರ್ ನಂಬರ್ ಕೂಡ ಬಂದಿದೆ. ಹಾಗೂ ನಿಮಗೆ ಆನ್ ಆ್ಯಂಡ್ ಆಫ್ ಮೀನ್ಸ್ ಎಲ್ಲ ರೀತಿಯ ಪ್ರೊವಿಷನ್ನು ಕೂಡ ಮಾಡಿಕೊಟ್ಟಿದ್ದಾರೆ, ಮೋಟರ್ ಕನೆಕ್ಷನ್ದು. ಹಾಗೂ ಈ ಮನೆಯಲ್ಲಿ ವರ್ಕು ಏನಿದೆ ಅಂತ ನೋಡೋದಾದರೆ 1 ಕೋಟು ಪೇಂಟ್ ಪೆಂಡಿಂಗ್ ಮಾತ್ರ ಇದೆ ಇನ್ಸೈಡು. ಇನ್ನು ಮಿಕ್ಕಿದಂಥ ಎಲ್ಲ ವರ್ಕು A to Z ಎಲ್ಲ ಮಾಡಿಕೊಟ್ಟಿದ್ದಾರೆ. ಯಾವುದೇ ರೀತಿಯ ವರ್ಕು ಪೆಂಡಿಂಗ್ ಇಲ್ಲ ಎಕ್ಸೆಪ್ಟ್ ಪೇಂಟು. ಸೊ ಹಾಗೂ ಮತ್ತೊಮ್ಮೆ ಈ ಮನೆಯ ಲೊಕೇಶನ್ ಹೇಳೋದಾದರೆ JP ನಗರ್ 8th ಫೇಸು ಆರ್ಯಹಂಸ ಅಪಾರ್ಟ್ಮೆಂಟ್ ಬ್ಯಾಕ್ ಸೈಡ್ ಬರುವಂಥ ಮನೆ ಇದಾಗಿರುತ್ತೆ. ಯಾರೆಲ್ಲ ಫ್ರೆಂಡ್ಲಿ ಬಜೆಟಲ್ಲಿ ಹಾಗೂ ಪ್ರೈಮ್ ಲೊಕೇಶನಲ್ಲಿ ಮನೆನ ನೋಡ್ತಾ ಇದ್ದೀರಾ ಅವ್ರಿಗೆ ಈ ವಿಡಿಯೋ ಬಹಳ ಹೆಲ್ಪ್ಫುಲ್ ಆಗುತ್ತೆ. ಅದ್ರ ಜೊತೆಗೆ ಮನೆಗೆ ಕೋಟಿಂಗ್ ಪ್ರೈಸ್ ಬಂದು 3,60,00,000 ಆಗಿರುತ್ತೆ. ಸೊ ಸ್ಲೈಟ್ಲಿ ನೆಗೋಷಿಯೇಬಲು. ಸೊ ಯಾರು ಮೊದಲನೇ ಬಾರಿಗೆ ನನ್ನ ಚಾನಲಿಂದ ವಿಡಿಯೋ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕು ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಬಸ್ ಕನೆಕ್ಷನ್ ಕೂಡ ತುಂಬಾ ಹತ್ತಿರದಲ್ಲಿದೆ. ನಿಮಗೆ ಕೊಣಗುಂಟೆ ಮೆಟ್ರೋ ಸ್ಟೇಷನ್ ಆಗಿರ್ಬೋದು ಅಥವಾ ಗೊಟ್ಟಿಗೆರೆ ಮೆಟ್ರೋ ಸ್ಟೇಷನ್ ಆಗಿರ್ಬೋದು, ಎರಡಕ್ಕೂ ಕೂಡ ಸೆಂಟ್ರಲ್ ಇದೆ. ಸೊ ಡಿಸ್ಟೆನ್ಸ್ ಬಂದು 3 ಕಿಲೋಮೀಟರ್ ಆಗಿರುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ಧನ್ಯವಾದಗಳು.